ಏನಾದರೂ ಮಾಡಿ ಅದೊಂದು ದೇವಸ್ಥಾನ ಮಾಡಬೇಕು. ನಮ್ಮ ಹಿರಿಯರು ಹೇಳ್ತಿದ್ರು, ಒಂದು ಊರು ಉದ್ಧಾರ ಆಗಬೇಕಾದ್ರೆ ಒಂದು ಶಾಲೆ, ಒಂದು ದೇವಸ್ಥಾನ, 2 ಇರಬೇಕು. ನಮ್ಮ ತಂದೆ ಹೇಳಿದ್ದ ನೆನಪಾಗಿ ನಾನು ಅದನ್ನು ಒಂದು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಹೊರಟೆ. ಆವಾಗ ನನಗೆ ಆ ಕಾಲದಲ್ಲಿ ನನಗೊಬ್ಬರು ಹಿರಿಯರು ಹೇಳಿದರು, ಡಾಕ್ಟ್ರೇ, ನಿಮ್ಮ ಹತ್ರ ಹಣ ಇದೆ ಅಂಥೇಳಿ ನೀವೇ ಏನಾದರೂ ಒಬ್ಬರೇ ಹಣ ಹಾಕಿ ಈ ದೇವಸ್ಥಾನ ಕಟ್ಟಿಸಿದರೆ ನಿಮಗೆ ತೊಂದರೆ ಆಗ್ಬೋದು, ನೀವು 4 ಮನೆ ಭಿಕ್ಷೆ ಎತ್ತಿ ಕಟ್ಟಬೇಕು ಅಂದರು. ನನ್ನನ್ನು ನಾನು ಹೇಳ್ಕೊಳ್ಬಾರ್ದು. ಕೆಲವಾರು ದೇವಸ್ಥಾನಗಳಿಗೆ ಕೆಲವರು ಒಂದು ಊಟದ ಹಾಲು ಕಟ್ಟಬೇಕು ಅಂತ, ಕೆಲವರು ಒಂದು ಕಲ್ಯಾಣ ಮಂದಿರ ಕಟ್ಟಬೇಕಂತ ಬಂದರು. ನನ್ನ ಇತಿಮಿತಿಯಲ್ಲಿ ನಾನು ಅದು ಹೆಚ್ಚಿಗೆ ಅಂತ ತಿಳ್ಕೊಂಡು ಒಂದು 20-25 ಸಾವಿರ ರೂಪಾಯಿಯನ್ನು ಕೆಲವಾರು ದೇವಸ್ಥಾನಗಳಿಗೆ ಧಾರ್ಮಿಕವಾಗಿ ಒಳ್ಳೆಯದಾಗಲಿ, ಒಳ್ಳೆ ಕೆಲಸ ನಡೀತಾ ಇದೆ, ನನಗೂ ಸಂತೋಷ ಆಗಿದೆ. ಈಗ ಅದು ಒಳ್ಳೆಯದಾಗಿ ನಡೀತಾ ಇದೆ. ಆ ರೀತಿ ಒಂದು ಮಾಡಿದ್ದೀನಿ. ಪ್ರಖ್ಯಾತ ಶಿಕ್ಷಣ ತಜ್ಞ ಸರ್ ಐನರ್ ಜೆನ್ನಿಂಗ್ ಅಂತಕ್ಕಂಥವನು ಒಂದು ಮಾತು ಹೇಳಿದ್ದಾನೆ, ಶಿಕ್ಷಣ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸದ ಒಂದು ಸಾಧನ ಅಂತೇಳಿ ಹೇಳಿದ್ದಾನೆ. ಹಾಗಾದ್ರೆ ಮಾನವೀಯತೆ ಅಂದರೆ ಏನು ಅಂತ ಕೇಳಿದ್ರು ನನಗೂ. ಅವಾಗ ನಾನು ಹೇಳಿದೆ, ಮಾನವೀಯತೆ ಅಂದರೆ ನಾನು ನೆಮ್ಮದಿಯಿಂದ ಬದುಕಬೇಕು, ಇನ್ನೊಬ್ಬರನ್ನು ನೆಮ್ಮದಿಯಿಂದ ಬದುಕಲು ಬಿಡಬೇಕು. ಸಹಕಾರ ಮಾಡದಿದ್ರು ಪರವಾಗಿಲ್ಲ, ಅಸಹಕಾರ ಬದುಕಲು ಬಿಡಬೇಕು. ಅದನ್ನೇ ಇನ್ನೊಂದು ಪದದಲ್ಲಿ ಹೇಳೋದಂದ್ರೆ ಧರ್ಮೋ ರಕ್ಷಿತಃ ಅಂತ ಒಂದಿದೆ. ಇನ್ನು ನಾನು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮಾಡಿದ ಒಂದು ಸಣ್ಣ ಕೆಲಸವನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಹೇಳಿ ಇಷ್ಟಪಡ್ತೀನಿ. ನಿಮಗೆ ಗೊತ್ತಿದೆ, ಮೊದಲು ಈ ಮೊಬೈಲ್ ಬರಬೇಕಾದ್ರೆ ಮೊದಲು ಲ್ಯಾಂಡ್ ಫೋನು ಅಂತೇಳಿತ್ತು, ನಿಮಗೆ ಗೊತ್ತಿದೆ. ಅದು ಕಂಬಗಳ ತಂತಿಯ ಮೂಲಕ ಬರಬೇಕಾಗಿತ್ತು. ಅದನ್ನು ಕಟ್ಟೆ ಹಕ್ಕಲಿಗೆ ತಂದು ಅಲ್ಲಿಂದ ದೂರದ ಊರುಗಳಿಗೆ ಮೊದಲು ಅದನ್ನು ತಗೊಂಡು ಹೋಗೋಕ್ಕೆ ವ್ಯವಸ್ಥೆ ಮಾಡಿ ನಾನು ಅದು ಒಂದು ಸಂಘ ಕಟ್ಟಿದೆ. ಅದಕ್ಕೆ ಕಟ್ಟೆ ಹಕ್ಕಲು ದೂರವಾಣಿ ಬಳಕೆದಾರರ ಸಂಘ ಅಂತೇಳಿ ಕಟ್ಟಿ, ಯಾಕೆಂದರೆ ಅದೆಲ್ಲ ಹಾಳಾಗ್ತಾಯಿತ್ತು, ರಿಪೇರಿ ಅದೆಲ್ಲ ತುಂಬ ತೊಂದರೆ ಆಗ್ತಾಯಿತ್ತು, ಬೀಳೋದು ಇದೆಲ್ಲ ಇತ್ತು. ಅದಕ್ಕೆ ಕಟ್ಟೆ ಹಕ್ಕಲು ದೂರವಾಣಿ ಬಳಕೆದಾರರ ಸಂಘ ಅಂತೇಳಿ ಕಟ್ಟಿ ಅದಕ್ಕೆ ಸದಸ್ಯರನ್ನು ಮಾಡಿ ನಾನೇ ಅಧ್ಯಕ್ಷನಾಗಿ ಅದರ ಬಗ್ಗೆ ಆ ಇಲಾಖೆಗೆ ಸಂಬಂಧಪಟ್ಟವರನ್ನೆಲ್ಲ ಮಾತಾಡಿಸಿ ಅದನ್ನು ಸರಿ ಮಾಡೋದು, ಇದು ಮಾಡೋದು ಎಲ್ಲ ಉದ್ದೇಶ ಮಾಡಿ ಏನು ಮಾಡಿದ್ರು ನಿಮಗೆ ಗೊತ್ತು, ಇಲಾಖೆಯವರು ಏನೂ ಕ್ರಮ ತಗೊಳ್ಳಲಿಲ್ಲ. ಒಂದು ದಿವಸ ನನಗೆ ಭಾಳ ಬೇಜಾರಾಗಿ ಒಂದು ಕೆಲಸ ಮಾಡಿದೆ ಗಣಪತಿಯವರೇ. ನಾನು ಬಿಲ್ ಮಾತ್ರ ಪ್ರತಿ ತಿಂಗಳು ಬರ್ತಾಯಿತ್ತು. ಕೇವಲ 40 ಏನೋ ಟೆಲಿಫೋನ್ ಇದ್ದು. ಆ 40 ಜನರ ಟೆಲಿಫೋನ್ ಬಿಲ್ಗಳನ್ನ ತರಿಸಿ ನನ್ನ ಹತ್ರ ಇಟ್ಕೊಂಡು ನಾನು ಕಟ್ಟಕ್ಕೆ ಹೋಗಲಿಲ್ಲ, ಇಟ್ಕೊಂಡೆ. ಮೇಲಿಂದ ಬಂತು ಇಂಜಿನಿಯರಿಗೆ, ತೀರ್ಥಹಳ್ಳಿ ಇಂಜಿನಿಯರಿಗೆ, ಒಬ್ಬರು ಕಟ್ಟಲಿಲ್ಲ. ಯಾಕೆ ನೀನೇನು ಮಾಡ್ತಾಯಿದ್ದೀಯ ಅಂತ ಅವ್ರಿಗೂ ಹೇಳಿ ಕಳಿಸಿದ್ರು. ಇಲ್ಲ ಕಟ್ಟಿ ಅಂತ. ಇಲ್ಲ, ನಾನು ಕಟ್ಟೋದಿಲ್ಲ. ನಾನು ಕಟ್ಟಬೇಕಾದ್ರೆ ಅಷ್ಟೂ ಜನ ಬಳಕೆದಾರನ ಕರೆಸ್ತೀನಿ, ನೀವು ಬರಬೇಕು, ಅವ್ರು ಕಟ್ಟಿ ಅಂದರೆ ಕಟ್ತೀನಿ ಅಂತ ಹೇಳಿದೆ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಬರ್ತೀನಿ, ಬನ್ನಿ ಕರೆಸ್ತೀನಿ ಅಂದೆ. ಅವ್ರಿಗೆಲ್ಲ ಕರೆಸ್ದೆ. ಆಮೇಲೆ ಅಲ್ಲಿ ಅವ್ರು ಹೇಳಿದರು, ಇಲ್ಲ ಇನ್ನು ಮುಂದೆ ನಿಮಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತೀನಿ, ನೀವು ಕಟ್ಟಿ ಅಂತೇಳಿ ಹೇಳಿದ್ರು. ತಗೊಂಡೋಗಿ ಅಂತ ದುಡ್ಡು ಕೊಟ್ವಿ. ನಾನು ಕಟ್ಟ ದುಡ್ಡು ತಗೊಂಡು ಹೋದಂಗೆಲ್ಲ ನೀವೇ ಯಾರು ಬಂದು ಕಟ್ಟಬೇಕು, ನಾನು ತಗೊಂಡು ಕಟ್ಟಾಗೆ ಅವಕಾಶ ಇಲ್ಲ ಅಂದರು. ಕಡೆಗೆ ಒಬ್ಬನ ಕಳಿಸಿ ಕಟ್ಟಿಸಿದ್ದಾಯಿತು. ಇದು ಒಂದು ಸಾಮಾಜಿಕ ಸಣ್ಣ ಕೆಲಸ ನಾನು ಮಾಡಿದ್ದೆ. ಆಮೇಲೆ ಸರಿ ಹೋಯ್ತು, ತೊಂದರೆ ಆಗಲಿಲ್ಲ. ನಂತರದಲ್ಲಿ ಧಾರ್ಮಿಕವಾಗಿ ಒಂದು ಸಣ್ಣ ಕೆಲಸ ಮಾಡಿದ್ದೀನಿ. ನೀವು ಬರ್ತಾ ನೋಡಿದ್ರಿ, ಇಲ್ಲಿ ಶೈಲೇಶ್ವರ ಅಂತ ಒಂದು ಈಶ್ವರ ದೇವಸ್ಥಾನ, ವೀರಭದ್ರ ಅಂತೇಳಿ ಒಂದು ದೇವಸ್ಥಾನ ಇದೆ. ಅದು ಭಾಳ ಹಿಂದೆ ಹೊಯ್ಸಳರು ಕಟ್ಟಿದ್ದು, ಹೊಯ್ಸಳರ ಶೈಲಿ ಇದೆ. ಆಮೇಲೆ ಅದು ಹಾಳಾಗಿ ಕಳೆದ ಶಿವಪ್ಪ ನಾಯಕನ ಕಾಲದಲ್ಲಿ ಅದನ್ನು ಮಾಡಿದ್ರು ಅಂತಾಯಿತು. ಮತ್ತೆ ಅದು ಹಾಳಾಗಿ ಎಲ್ಲ ಹೋಯಿತು. ಅದಕ್ಕೂ ನಾನು ಒಂದು ಸಣ್ಣದು ಒಂದು
ಸಂಘ ಮಾಡಿಬಿಟ್ಟು ನಮ್ಮ ಹುಡುಗರನ್ನೆಲ್ಲ ಕಟ್ಟಿಕೊಂಡು ಏನಾದರೂ ಮಾಡಿ ಅದೊಂದು ದೇವಸ್ಥಾನ ಮಾಡಬೇಕು. ನಮ್ಮ ಹಿರಿಯರು ಹೇಳ್ತಿದ್ರು, ಒಂದು ಊರು ಉದ್ಧಾರ ಆಗಬೇಕಾದ್ರೆ ಒಂದು ಶಾಲೆ, ಒಂದು ದೇವಸ್ಥಾನ ಎರಡು ಇರಬೇಕು. ನಮ್ಮ ತಂದೆ ಹೇಳಿದ್ದು ನೆನಪಾಗಿ ನಾನು ಅದನ್ನು ಒಂದು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಹೊರಟೆ. ಆವಾಗ ನನಗೆ ಆ ಕಾಲದಲ್ಲಿ ನನಗೊಬ್ಬರು ಹಿರಿಯರು ಹೇಳಿದರು, ಡಾಕ್ಟ್ರೇ, ನಿಮ್ಮ ಹತ್ರ ಹಣ ಇದೆ ಅಂಥೇಳಿ ನೀವೇ ಏನಾದರೂ ಒಬ್ಬರೇ ಹಣ ಹಾಕಿ ಈ ದೇವಸ್ಥಾನ ಕಟ್ಟಿಸಿದರೆ ನಿಮಗೆ ತೊಂದರೆ ಆಗ್ಬೋದು, ನೀವು 4 ಮನೆ ಭಿಕ್ಷೆ ಎತ್ತಿ ಕಟ್ಟಬೇಕು ಅಂದರು. ಸರಿ ಅಂತೇಳಿ ಹೇಳಿಬಿಟ್ಟು ನಾನು ನಮ್ಮ ಸಂಘದ ಹುಡುಗರನ್ನ ಕರ್ಕೊಂಡು ಅಡಿಕೆ ಇಂಥ ಒಂದು ಕಾಲದಲ್ಲೇ ಅಡಿಕೆ ಕೊಯ್ಲು ಕಾಲದಲ್ಲಿ ಒಂದು 4 ಜನ ನನ್ನ ಸಂಘದ ಹುಡುಗರನ್ನ ಕರ್ಕೊಂಡು 4 ಜನರ ಮನೆಗೆ ಹೋಗಿ ಮುಷ್ಟಿನೋ ಸರೇನೋ ಎಷ್ಟು ನೀವು ಕೊಟ್ಟಿದ್ದು ತಗೊಂಡು ಹೋಗ್ತೀನಿ ಅಂತೇಳಿ ಒಂದು 10-6 ಮನೇಲಿ ಭಿಕ್ಷೆ ಎತ್ತಿ ತಂದು, ನಂತರದಲ್ಲಿ ನಮ್ಮ ಹುಡುಗರು ಸ್ವಲ್ಪ ಧನದ ರೂಪದಲ್ಲಿ ಎಲ್ಲ ಸಹಕಾರ ಮಾಡಿದರು. ಒಟ್ಟಿನಲ್ಲಿ ಏನೋ ಒಂದು ಆ ಶೈಲೇಶ್ವರ ದೇವ್ರದ್ದು ಅದನ್ನು ನೋಡಬಾರ್ದು. ನನಗೆ ಅಲ್ಲಿ ರಸ್ತೆ ಹೋದಾಗ ನನಗೆ ಭಾಳ ನೋವಾಗ್ತಾಯಿತ್ತು. ಆ ಪೀಠ ಮುರಿದು ಬಿದ್ದಿರೋದು, ಲಿಂಗ ಮುರಿದು ಬಿದ್ದಿರೋದು ಅದು ನೋಡಿ ನೋವಾಗ್ತಾಯಿತ್ತು. ಏನೋ ಆ ಒಂದು ಸಂದರ್ಭದಲ್ಲಿ ಅದನ್ನೊಂದು ನನ್ನ ಸಂಘದ ಹುಡುಗರು ಕೂಡ ನನ್ನ ಕೈ ಜೋಡಿಸಿ ಅವರು ಎಲ್ಲ ನಿಂತು ಮಾಡೋಣ ಡಾಕ್ಟ್ರೇ, ನಾವು ಇದ್ದೀವಿ ಅಂತೇಳಿ ಪ್ರೋತ್ಸಾಹ ನೀಡಿ ಅವರೆಲ್ಲ ಸಹಕರಿಸಿದರು. ಏನೋ ಒಂದು ಸಣ್ಣಕ್ಕೆ ಒಂದು ನೆರಳು ಮಾಡಿ ಅದನ್ನು ಒಂದು ದೇವಸ್ಥಾನನ ನಿರ್ಮಾಣ ಮಾಡಿದೆವು. ಈಗ ಅದು ಕೂಡ ಆವಾಗ ಹಂಚು ಪಕ್ಕ ಹಾಕಿದ್ದು ಹೊರಲೆ ಹಿಡಿದು ಈಗಲೂ ಅದು ಶಿಥಿಲ ಸ್ಥಿತಿಗೆ ಬಂದಿದೆ ಅಂತೇಳಿ ಕೇಳಿದೆ. ಏನು ಮಾಡಲಿ, ನನಗೆ ವಯಸ್ಸಾಯಿತು, ಇಲ್ದಿದ್ದರೆ ಏನೋ ಮಾಡ್ಬೋದಿತ್ತು. ಯಾರಾದರೂ ಯುವಕರು ಏನಾದರೂ ಅದನ್ನು ಮಾಡಿದರೆ ಒಳ್ಳೆಯದು ಅಂಥೇಳಿ ನನಗೆ ಕಾಣುತ್ತೆ. ಹಾಗಾಗಿ ಧಾರ್ಮಿಕವಾಗಿ ಆ ರೀತಿ ಒಂದು ಸಣ್ಣ ಒಂದು ಕೆಲಸವನ್ನು ಮಾಡಿದ್ದೀನಿ. ಇನ್ನು ಅನೇಕ ನನ್ನನ್ನು ನಾನು ಹೇಳ್ಕೊಳ್ಬಾರ್ದು. ಕೆಲವಾರು ದೇವಸ್ಥಾನಗಳಿಗೆ ಕೆಲವರು ಒಂದು ಊಟದ ಹಾಲು ಕಟ್ಟಬೇಕು ಅಂತ, ಕೆಲವರು ಒಂದು ಕಲ್ಯಾಣ ಮಂದಿರ ಕಟ್ಟಬೇಕಂತ ಬಂದರು. ನನ್ನ ಇತಿಮಿತಿಯಲ್ಲಿ ನಾನು ಅದು ಹೆಚ್ಚಿಗೆ ಅಂತ ತಿಳ್ಕೊಂಡು ಒಂದು 20-25 ಸಾವಿರ ರೂಪಾಯಿಯನ್ನು ಕೆಲವಾರು ದೇವಸ್ಥಾನಗಳಿಗೆ ಧಾರ್ಮಿಕವಾಗಿ ಒಳ್ಳೆಯದಾಗಲಿ, ಒಳ್ಳೆ ಕೆಲಸ ನಡೀತಾ ಇದೆ, ನನಗೂ ಸಂತೋಷ ಆಗಿದೆ. ಈಗ ಅದು ಒಳ್ಳೆಯದಾಗಿ ನಡೀತಾ ಇದೆ. ಆ ರೀತಿ ಒಂದು ಮಾಡಿದ್ದೀನಿ. ಇನ್ನು ವಿಶೇಷವಾಗಿ ನನಗೆ ಶಿಕ್ಷಣ ಮತ್ತು ಮಕ್ಕಳು, ಶಿಕ್ಷಕರು ಇವ್ರ ಮೇಲೆ ಪ್ರೀತಿ. ನಾನು ಆಗಲೇ ನಿಮಗೆ ಹೇಳಿದೆ, ಯಾಕೆ ಅಂದರೆ ಯಾರೂ ಕಸಿದುಕೊಳ್ಳಲಾಗದ, ಕಳೆಯಲಾಗದ ಆಸ್ತಿ ಅಂದರೆ ಶಿಕ್ಷಣ ಒಂದೇ. ಶಿಕ್ಷಣಕ್ಕೆ ಶಿಕ್ಷಣ ತಜ್ಞ, ಪ್ರಖ್ಯಾತ ಶಿಕ್ಷಣ ತಜ್ಞ ಸರ್ ಐನರ್ ಜೆನ್ನಿಂಗ್ ಅಂತಕ್ಕಂಥವನು ಒಂದು ಮಾತು ಹೇಳಿದ್ದಾನೆ. ಶಿಕ್ಷಣ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸದ ಒಂದು ಸಾಧನ ಅಂತೇಳಿ ಹೇಳಿದ್ದಾನೆ. ಅದು ಮುಂದುವರೆದು ಹೇಳ್ತಾನೆ, ಒಂದು ಅಬೋಧ ಮಗುವನ್ನು ಸಮಾಜೀಕರಿಸಿ ಸಂಸ್ಕೃತಿಯ ಭಾಗವನ್ನಾಗಿ ಮಾಡಿಸುವಲ್ಲಿ ಶಿಕ್ಷಣದ ಪಾತ್ರ ಹಿರಿದು. ಮಾನವನ ಬೌದ್ಧಿಕ, ಧಾರ್ಮಿಕ, ಆರ್ಥಿಕ, ತಾಂತ್ರಿಕ, ವೈಜ್ಞಾನಿಕ ವಿಕಾಸಕ್ಕೆ ಮೂಲ ಕಾರಣ ಶಿಕ್ಷಣ. ಆದರೆ ಅವನು ಹೇಳ್ತಾನೆ, ಇದೆಲ್ಲದೂ ಸಾಧ್ಯವಾಗೋದು ಒಬ್ಬ ಶಿಕ್ಷಕನಿಂದ ಮಾತ್ರ ಸಾಧ್ಯ. ಒಟ್ಟಿನಲ್ಲಿ ಮಾನವೀಯತೆಯನ್ನು ಉಂಟು ಮಾಡುವುದೇ ಶಿಕ್ಷಣ ಅಂತೇಳಿ ಹೇಳಿದ್ದಾನೆ. ಅಲ್ಲಿ ಇನ್ನೊಂದು ಪ್ರಶ್ನೆ ಬಂತು, ಹಾಗಾದ್ರೆ ಮಾನವೀಯತೆ ಅಂದರೆ ಏನು ಅಂತ ಕೇಳಿದರು ನನಗೊಬ್ಬರು. ಅವಾಗ ನಾನು ಹೇಳಿದೆ, ಮಾನವೀಯತೆ ಅಂದರೆ ನಾನು ನೆಮ್ಮದಿಯಿಂದ ಬದುಕಬೇಕು, ಇನ್ನೊಬ್ಬರನ್ನು ನೆಮ್ಮದಿಯಿಂದ ಬದುಕಲು ಬಿಡಬೇಕು. ಸಹಕಾರ ಮಾಡದಿದ್ದರೂ ಪರವಾಗಿಲ್ಲ, ಅಸಹಕಾರ ಬದುಕಲು ಬಿಡಬೇಕು. ಅದನ್ನೇ ಇನ್ನೊಂದು ಪದದಲ್ಲಿ ಹೇಳೋದಂದರೆ ಧರ್ಮೋ ರಕ್ಷತಿ ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಒಂದಿದೆ. ಅದು ಅದರ ಅರ್ಥವೂ ಇದೇನೆ. ಹಾಗಾಗಿ ಏನು ಮಾಡಿದ್ದೀನಿ ಅಂದರೆ, ನಾನು ನನ್ನ ಒಂದು ಇತಿಮಿತಿಯಲ್ಲಿ ಕೆಲವಾರು ಶಾಲೆಗಳಲ್ಲಿ
ಒಂದು ಸಣ್ಣದು ದತ್ತಿನಿಧಿ, ಶ್ರೀಮತಿ ದಮಯಂತಿ ಡಾಕ್ಟರ್ ಕೃಷ್ಣಪ್ಪ ದತ್ತಿನಿಧಿ ಅಂತೇಳಿ ಮಾಡಿಬಿಟ್ಟು ಒಂದೇ ಶಾಲೆಯಲ್ಲಿ ಕೊಟ್ಟರೆ ಅಷ್ಟು ಸರಿಯಾಗೋದಿಲ್ಲ ಅಂತೇಳಿ ಹೇಳಿ ಒಂದು 4-6 ಶಾಲೆಗಳಲ್ಲಿ ಇಂಥ ಒಂದು ದತ್ತಿನಿಧಿಯನ್ನು ಮಾಡಿ ಒಂದು 10,000 ರೂಪಾಯಿ, ಕೇವಲ ನನ್ನ ಇತಿಮಿತಿಯಲ್ಲಿ ಒಂದು 10,000 ರೂಪಾಯಿ ಇಟ್ಟಿದ್ದೀನಿ. ಅದರ ಬಡ್ಡಿಯನ್ನು ಪ್ರತಿ ವರ್ಷ ಆ ಶಾಲೆಯ ಮಕ್ಕಳು ಯಾರು SSLCಗೆ ಹೆಚ್ಚಿಗೆ ಅಂಕ ತೆಗೆದಿದ್ದಾರೆ ಅದನ್ನು ಕೊಡಿ, ಪ್ರತಿ ವರ್ಷ ಆ ಬಡ್ಡಿಯನ್ನು ಕೊಡಿ ಅಂತೇಳಿ ಮಾಡಿದ್ದೀನಿ. ಇದು ಯಾಕೆ ಅಂತೇಳಿ ಹೇಳಿದರೆ ಹಣ ಮುಖ್ಯವಲ್ಲ. ನಾನು ತಿಳ್ಕೊಂಡಿರೋದು ಆ ಶಾಲೆಯಲ್ಲಿ ನಡೀತಕ್ಕಂಥ ಒಂದು ಸಮಾರಂಭದಲ್ಲಿ ವೇದಿಕೆ ಮೇಲೆ ಹೋಗಿ ಏನು ಅವನು ತಗೊಂಬರ್ತಾನಲ್ಲ ಆ ಮಗು, ಅವನಿಗೆ ಒಂದು ಸ್ಫೂರ್ತಿ ಬರ್ತದೆ. ಅದನ್ನು ನೋಡಿ ಬೇರೆ ಮಕ್ಕಳಿಗೂ ನಾನು ತಗೊಳ್ಬೇಕು ಮುಂದಿನ ವರ್ಷ ಅಂತ ಸ್ಫೂರ್ತಿ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಒಂದು ದತ್ತಿನಿಧಿಯನ್ನು ಮಾಡಿದ್ದೀನಿ. ಕೆಲವರು ಈ ರೀತಿ ದತ್ತಿನಿಧಿ ಮಾಡಿದ್ದಾರೆ. ಹಾಗಾದರೆ ದೊಡ್ಡ ಮಗು ಕೊಡೋದು ಯಾರು? ಅದಕ್ಕೆ ಇನ್ನೊಂದು ಏನು ಮಾಡಿದ್ದೀನಿ, ಕ್ರೀಡೆಯಲ್ಲಿ ಅತಿ ಹೆಚ್ಚು ಸಾಧನೆಗೈದ ಒಬ್ಬ ವಿದ್ಯಾರ್ಥಿಗೆ ಅಂತ ಒಂದು ಕಡೆ ಮಾಡಿದ್ದೀನಿ. ಇನ್ನೊಂದು ಕಡೆ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿಗೆ ಕೊಡಿ ಅಂತೇಳಿ ಮಾಡಿದ್ದೀನಿ. ಕಣ್ತೇವ್ರೆ, ಈ ರೀತಿ ಒಂದು ಶೈಕ್ಷಣಿಕವಾಗಿ ಏನೋ ಮಕ್ಕಳಿಗೆ ಒಂದು ಸ್ಫೂರ್ತಿ ಬರಲಿ ಅನ್ನೋ ಉದ್ದೇಶದಿಂದ ಈ ರೀತಿ ಒಂದು ಸಣ್ಣ ಸಹಕಾರ ಮಾಡ್ತಾ ಬಂದಿದ್ದೀನಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಹೀಗಾಗಿ ನಾನು ಶಿಕ್ಷಣ ಸಂಸ್ಥೆಗಳಿಂದ ಯಾರೇ ನನಗೆ ಕರೆ ಮಾಡಲಿ, ಕಾಗದ ಬರೀಲಿ, ಅತೀ ಸಂತೋಷದಿಂದ ಹೋಗಿ ಮಕ್ಕಳಿಗೇನು ತಿಳುವಳಿಕೆ ಹೇಳೋದು. ಯಾಕೆ ಅಂದರೆ ಅದೇನೋ ಗಿಡ ಬಗ್ಗದು ಎಂಥ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದೆ ಅಂತ ಒಂದು ಇದಿದೆ. ಹಾಗಾಗಿ ನಾನು ಅದನ್ನು ಆ ರೀತಿ ಮಕ್ಕಳಿಗೆ ಒಂದು ಮುಂದಿನ ದಾರಿ ಸುಗಮವಾಗಲಿ ಅಂಥೇಳಿ ಅದೊಂದು ಮಾಡಿದೆ. ಒಂದು ದಿವಸ ತೀರ್ಥಹಳ್ಳಿ ಒಳಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಕ್ರಿಶ್ಚಿಯನ್ರು ಒಬ್ಬರು ನನಗೆ ಪಾತ್ರೆ ಅಂಗಡಿಯವರು ಒಬ್ಬರು ಪರಿಚಯ, ಅವರು ಕರೆದರು, ಬನ್ನಿ ಇಲ್ಲಿ ನೀವು ನಮ್ಮ ಸಂಘಕ್ಕೆ ಮೆಂಬರ್ ಆಗಬೇಕು ಅಂದರು. ಅಲ್ರಿ, ನಾನು ತೀರ್ಥಹಳ್ಳಿ ಒಕ್ಕಲಿಗರ ಸಂಘದ ಮೆಂಬರು, ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಸಂಘದ ಮೆಂಬರು, ರಾಜ್ಯ ಒಕ್ಕಲಿಗರ ಸಂಘದ ಮೆಂಬರು, ನಾನು ಗೌಡ ಒಕ್ಕಲಿಗ ಎಲ್ಲ ನಮ್ಮ ಸಂಘದಲ್ಲಿ ಮೆಂಬರ್ ಆಗಿದ್ದೀನಿ. ನೀವು ಕ್ರಿಶ್ಚಿಯನ್ರು ನಿಮ್ಮ ಸಂಘಕ್ಕೆ ಮೆಂಬರ್ ಆಗಬೇಕು ಅಂತಿರಲ್ಲ, ಯಾಕೆ ಕೇಳಿದೆ. ಅವರು ಒಂದು ಮಾತು ಹೇಳಿದರು, ನಿಮ್ಮಂಥ ವ್ಯಕ್ತಿಗಳು ನಮಗೆ ಬೇಕು ಅಂದರು. ಇದೇನಪ್ಪ ಇದು, ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ ಅಂದೆ. ಆ ಮನುಷ್ಯ 1,000 ರೂಪಾಯಿ ತೆಗೆದು ಮಗನ ಹತ್ರ ಇಟ್ಬಿಟ್ಟು ರಸೀದಿ ಬರೆದು ಡಾಕ್ಟ್ರಿಗೆ ಕೊಡೋ ಅಂದ್ಬಿಟ್ರು. ನನಗೆ ಭಾಳ ನೋವಾಗಿಬಿಡ್ತು. ದಯವಿಟ್ಟು ಆ ರೀತಿ ತಿಳ್ಬಿಡಿ, 1,000 ರೂಪಾಯಿಗಾಗಿ ನಾನು ಮಾಡಿದ್ದಲ್ಲ ಆಯ್ತು ಅಂಥೇಳಿ ತಕ್ಷಣವೇ ನನ್ನ ಕೈಲಿದ್ದಿದ್ದು 1,000 ರೂಪಾಯಿ ತೆಗೆದಲ್ಲಿಟ್ಟೆ. ತಗೊಳ್ಳಿ ಮಾರ್ರೆ ಇದು ಅಂತೇಳಿ ನನಗೆ ಮೆಂಬರ್ ಮಾಡಿದರು. ಇವತ್ತಿಗೂ ದಿವ್ಯಚೇತ ನೋಡಿ, ಒಂದು ಹೆಸರು ಅಂಥದ್ದು ಇಟ್ಟಿದ್ದಾರೆ ರೀ, ದಿವ್ಯಚೇತನ ಸಹಕಾರ ಸಂಘ ಅಂತ ಇಟ್ಟಿದ್ದಾರೆ. ಅವರ ವಾರ್ಷಿಕ ಸಭೆಗೆ ನನ್ನನ್ನು ಕರೀತಾರೆ. ನಾನು ಅಲ್ಲಿ ಹೋಗಿ ಎಲ್ಲ ಭಾಷಣ ಮಾಡಿ ಈ ರೀತಿ ಅಲ್ಲೂ ಕೂಡ ಒಂದು ದತ್ತಿನಿಧಿ ಸ್ಥಾಪನೆ ಮಾಡಿದೆ. ಅಯ್ಯೋ, ಮಾರನೇ ವರ್ಷ ನನಗೆ ಕರೆದಲ್ಲಿ ನನ್ನನ್ನು ಗೌರವಿಸಿ ಸನ್ಮಾನ ಮಾಡಿ ಗೌರವಿಸಿ ಕೊಟ್ಟರು. ಹೀಗಾಗಿ ನನಗೆ ಜಾತಿ ನೀತಿ ಅದು ಯಾವುದೂ ಇಲ್ಲ, ಜಾತಿ ಭೇದ ಯಾವುದೂ ಇಲ್ಲ. ನನಗೆ ಎಲ್ಲ ಜಾತಿನೂ ನಾನು ಒಂದೇ. ನಾನು ಡಾಕ್ಟ್ರು. ಹಾಗಾಗಿ ನಾನು ಮೊದಲಿಂದನೂ ನಾವು ಡಾಕ್ಟ್ರ್ ಆದಾಗ ಅಸ್ಪೃಶ್ಯತೆ ಇತ್ತು. ST ಪಂಗಡಗಳನ್ನು ಮುಟ್ಟಬಾರ್ದು, ಅವ್ರನ್ನ ಮುಟ್ಟಿದ್ರೆ ಸ್ನಾನ ಮಾಡಿ ಒಳಗೆ ಬರಬೇಕು. ನಾವು ಹೆಣ ಕೊಯ್ದವ್ರು ಕೈ ತೊಳೆದೇನೆ ಊಟ ಮಾಡಿದವ್ರು ಗಣಪತಿಯವರೇ, ನಮಗೆ ಹೇಸಿಗೆ ಅನ್ನೋದೇ ಇಲ್ಲ, ಜಾತಿಯಲ್ಲಿ ಬಂತು. ಕರೆಕ್ಟ್. ಹಾಗಾಗಿ ಈ ರೀತಿ ಆ ಸಂಘಕ್ಕೂ ನಾನು ಒಂದು ಸಹಕಾರ ಮಾಡಿದೆ. ಅವರು ನನಗೆ ಗೌರವಿಸ್ತಾರೆ. ಹೀಗಾಗಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸ್ಕೊಂಡಿದ್ದೀನಿ.